ಹ್ಮ್. ಸುಂದರ ಮೌನವಾದ ಮನೆಯೊಳಗೆ ಸಣ್ಣದಾದ ಒಂದು ಇಲಿ ಕುಟುಂಬ ವಾಸಿಸುತ್ತಿತ್ತು. ಅಲ್ಲಿ ಇಬ್ಬರು ಸಹೋದರರು, ಮಿಲ್ಲು ಮತ್ತು ಮ್ಯಾಕ್ಸ್. ಮಿಲ್ಲು ತುಂಬ ಶಾಂತ, ಮೃದುವಾದ ಮನಸ್ಸಿನವ. ಮ್ಯಾಕ್ಸ್ ಮಾತ್ರ ಅವನು ತುಂಬ ತಿನ್ನುವವನು, ಆಟ ಆಡುವನು ಮತ್ತು ರಾತ್ರಿ ತುಂಬ ಗೊರಕೆ ಹೊಡೆಯುವವನು. ರಾತ್ರಿ ಆಯಿತು, ಚಂದ್ರನು ಹೊಳೆಯುತ್ತಿದ್ದ. ಮಿಲ್ಲು ತನ್ನ ಹಾಸಿಗೆಯಲ್ಲಿ ಮಲಗಿದ್ದನು. ಆದರೆ ಗೊರ್ರ್ 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 ಮ್ಯಾಕ್ಸ್ನ ಗೊರಕೆ ಶುರು ಆಯಿತು. ಮಿಲ್ಲು ಎಡಬದಿ ತಿರುವಿದ, ಬಲಬದಿ ತಿರುವಿದ, ಕಿವಿ ಮುಚ್ಚಿಕೊಂಡ. ಅಯ್ಯೋ, ನನಗೆ ನಿದ್ರೆ ಬೇಕು. ಮಿಲ್ಲು ನಿಧಾನವಾಗಿ ಕಣ್ಣು ತೆರೆದನು. ನಾನು ಈಗ ದೊಡ್ಡವನಾಗಿದ್ದೇನೆ, ನನಗೆ ನನ್ನದೇ ಮನೆ ಬೇಕು. ಅವನು ನಿಧಾನವಾಗಿ ಎದ್ದನು. ಹೃದಯದಲ್ಲಿ ಸ್ವಲ್ಪ ಭಯ, ಆದರೆ ಏನೋ ಧೈರ್ಯ. ನಾನು ಹೊಸ ಮನೆ ಹುಡುಕ್ತೇನೆ. ಮಿಲ್ಲು ತನ್ನ ಸಣ್ಣ ಗುಹೆಯಿಂದ ಹೊರಬಂದನು. ಮನೆಯ ದಾರಿಗಳು ಅವನಿಗೆ ದೊಡ್ಡ ಜಗತ್ತಿನಂತೆ ಕಾಣುತ್ತಿತ್ತು. ನೆಲ ತಣ್ಣಗಿತ್ತು, ಗಾಳಿ ಸ್ವಲ್ಪ ಚಳಿ. ಅವನು ನಿಧಾನವಾಗಿ ಮುಂದೆ ನಡೆದು ಹೋದನು. ಟಪ್ ಟಪ್ ಟಪ್. ಮಿಲ್ಲು ಹಾಲ್ಗೆ ಬಂದನು. ಅಲ್ಲಿ ದೊಡ್ಡ ಸೋಫಾ, ಮೃದುವಾದ ಕುಷನ್ಗಳು. ವಾ, ಇದು ನನ್ನ ಹೊಸ ಮನೆ ಆಗಬಹುದು ಎಂದುಕೊಂಡನು. ಅವನು ರೆಕ್ಕೆಗಳಿಂದ ಹಾಸಿಗೆ ಮಾಡಿಕೊಳ್ಳಲು ಶುರು ಮಾಡಿದನು. ನಿಧಾನವಾಗಿ, ಮೃದುವಾಗಿ. ಅವನು ಮಲಗಲು ಹೋಗುತ್ತಿದ್ದಾಗ ಟಿವಿ ಆನ್ ಆಯಿತು. ಡಮ್ 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 ಮತ್ತು ಮ್ಯೂಸಿಕ್ಗಳು ಸ್ಟಾರ್ಟ್ ಆಯಿತು. ಮಿಲ್ಲು ಬೆಚ್ಚಿ ಬಿದ್ದನು. ಇದು ತುಂಬ ಜೋರಾಗಿದೆ. ಮಿಲ್ಲು ನಂತರ ಓಡಿ ಅಡಿಗೆ ಮನೆಗೆ ಹೋದನು. ಅಲ್ಲಿ ಚೀಸ್ ವಾಸನೆ. ಓ, ಇದು ತುಂಬ ಚೆನ್ನಾಗಿದೆ. ಅವನು ಫ್ರಿಡ್ಜ್ ಹತ್ರ ಕುಳಿತುಕೊಂಡು ಅಷ್ಟರಲ್ಲೇ ಕ್ಲಿಂಕ್ ಕ್ಲಾಂಗ್ ಅಂತ ಪಾತ್ರೆಗಳ ಶಬ್ದ ಶುರು ಆಯಿತು. ಮಿಲ್ಲು ಕಿವಿ ಮುಚ್ಚಿಕೊಂಡು, ಇಲ್ಲಿಯೂ ಶಾಂತಿ ಇಲ್ಲ. ನಂತರ ಮಿಲ್ಲು ಮತ್ತೆ ಓಡಿದನು. ಈ ಬಾರಿ ಬಾತ್ರೂಮ್ಗೆ ಹೋದನು. ಅಲ್ಲಿ ಮೃದುವಾದ ಹತ್ತಿಕೊಂಡು ಅವನು ಹಾಸಿಗೆ ಮಾಡಿಕೊಂಡನು. ಇಲ್ಲಿ ಬಹಳ ಶಾಂತವಾಗಿದೆ. ಆದರೆ ನೀರು ಹರಿಯಲು ಶುರುವಾಯಿತು. ಮಿಲ್ಲು ಹೆದರಿ ಎದ್ದು ಬಿಟ್ಟನು. ಇಲ್ಲಿಯೂ ಮಲಗಲು ಸಾಧ್ಯವಿಲ್ಲ. ಮಿಲ್ಲು ಒಂದು ಮೂಲೆಯಲ್ಲಿ ಕುಳಿತನು. ಅವನ ಕಣ್ಣುಗಳಲ್ಲಿ ಸ್ವಲ್ಪ ಕಣ್ಣೀರು. ನನ್ನ ಮನೆ, ನನ್ನ ಅಣ್ಣ. ಅವನು ನಿಧಾನವಾಗಿ ನೆನಪಿಸಿಕೊಂಡನು. ಮ್ಯಾಕ್ಸ್ನ ಗೊರಕೆ ಇದಕ್ಕಿಂತ ಚೆನ್ನಾಗಿದೆ. ಮಿಲ್ಲು ಸಣ್ಣ ನಗು ಮಾಡಿದನು. ನನ್ನ ಮೌನವೇ ಉತ್ತಮ. ಮಿಲ್ಲು ನಿಧಾನವಾಗಿ ತನ್ನ ಗುಹೆಗೆ ಹಿಂದಿರುಗಿದನು. ಅಲ್ಲಿ ಮೃದುವಾದ ಹಾಸಿಗೆ, ಪರಿಚಿತವಾದ ವಾಸನೆ. ಅವನ ಹೃದಯದಲ್ಲಿ ಸಂತೋಷ. ಮಿಲ್ಲು ಚೀಸ್ ತಿಂದನು. ಮ್ಯಾಕ್ಸ್ ಪಕ್ಕದಲ್ಲಿ ಮಲಗಿದನು. ಗೊರ್ರ್ ಗೊರ್ರ್. ಈ ಬಾರಿ ಆ ಶಬ್ದ ಮಿಲ್ಲುಗೆ ಲಾಲಿ ಹಾಡಿದಂತಾಯಿತು. ಮಿಲ್ಲು ನಿಧಾನವಾಗಿ, ಆರಾಮವಾಗಿ ನಿದ್ರೆ ಹೋದನು. ಈ ಕಥೆಯ ಸಂದೇಶ: ನಮ್ಮ ಮನೆ, ನಮ್ಮ ಕುಟುಂಬ, ಅದು ಯಾವಾಗಲೂ ಉತ್ತಮ. ಮಿಲ್ಲು ಕತೆ ನಿಮಗೆ ಇಷ್ಟವಾಯಿತೆ? ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.